ವಿಜಯಪುರ ನಗರದಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ತುಂಬ ಸಹ ಒಂದು ಹೋರಾಟ ನಡೀತಾ ಇದೆ. ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೋರಾಟಗಾರರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಎಲ್ಲ ಹೋರಾಟಗಾರರನ್ನ ನಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ವೈಯಕ್ತಿಕ ಕಾರಣಗಳಿತ್ತು ಮತ್ತು ಇನ್ನೊಂದು ಮೀಟಿಂಗ್ ಕೂಡ ಇತ್ತು ಅವತ್ತು. ಹೀಗಾಗಿ ಹೋರಾಟಗಾರರು ನಮ್ಮ PPP ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಹಾಗಾದ್ರೆ ಅದು ಸರ್ಕಾರಿ ಮಾಡ್ಬೇಕಾದ್ರೆ ಹಣ ಬೇಕಾಗ್ತದೆ, ಎಲ್ಲ ಬೇಕಾಗ್ತದೆ, ಸಮಯ ತಗೋತದೆ. ಹೋರಾಟಗಾರರು ಕೂಡ ಅದಕ್ಕೆ 2 ವರ್ಷ ಹೋಗ್ಲಿ ಅಥವಾ 10 ವರ್ಷ ಹೋಗ್ಲಿ, ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿಗೆ PPPದು ಬಹುಶಃ ಮುಕ್ತಾಯ ಆದ ಹಾಗೆ ಮುಖ್ಯಮಂತ್ರಿಗಳು ಆಯ್ತು ಮುಂದೆ ಕನ್ಸಿಡರ್ ಮಾಡ್ತೀವಿ. ಈಗ ಇಮಿಡಿಯೇಟ್ಲಿ ಈಗ PPP ಇತ್ತು, ಬೇಡ ಅಂದ್ರೆ ಆಯ್ತು ಗೌರ್ಮೆಂಟ್ ಅಂತೂ ಮಾಡೋಣ ಅಂತ ಹೇಳಿ ಸಿಗುತ್ತೆ. ಇದಾದ್ಮೇಲೂ ಕೂಡ ಅವ್ರು ಯಾಕೆ ಹೋರಾಟ ಮುಂದುವರಿಸ್ಕೊಂಡಿದ್ದಾರೆ ಅನ್ನೋದು ನಾನು ತಿಳಿದು, ಅದಾಗಿನೂ ಕೂಡ ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಿ ನಾನೇ ಸ್ಪಷ್ಟವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನಮ್ಮಲ್ಲಿ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ, ಶೀಘ್ರದಾಗಲಿ ಏನ್ರಿ, ಅದರ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು. ನಾನೇ ಕೂಡ ಸ್ಪಷ್ಟವಾಗಿ ತಿಳಿಸಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೇನೆ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ಈ ಹೋರಾಟದಲ್ಲಿ ಅನೇಕ ಮಂದಿ, ಎಲ್ಲರೂ ಅಲ್ಲ, ಕೆಲವು ಬಿಜೆಪಿ, ಎಲ್ಲ ಬಿಜೆಪಿ ಅವರಲ್ಲ, ಕೆಲವು ಬಿಜೆಪಿ ನಮ್ಮ ಜಿಲ್ಲೆಯ ಪುಡಾರಿಗಳು, ಗಿರಾಕಿಗಳು ಹೋಗಿ ಇನ್ನೇನೋ ಮಾತಾಡ್ದನ್ನ ನನಗೆ ಯೂಟ್ಯೂಬ್ ಅಂತ ಕಳಿಸಿದ್ದಾರೆ. ಹೆಸರು ನಾ ತಗೊಳಕ್ಕೂ ಹೋಗೋದಿಲ್ಲ. ಕೆಲವೊಂದು ಗಿರಾಕಿಗಳು ಆ ಕೆಲಸ ಮಾಡಿದವು. ಆದರೆ ಇದು PPP ಹೆಂಗೆ ಬಂತು ಅಂತ ಹೇಳಿ ಇವತ್ತೊಂದು ದಿವಸ ಎಲ್ಲರಿಗೂ ಗೊತ್ತಾಗ್ಬೇಕು. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ನಾನು ಈ ಬಿಜೆಪಿ ಅವರು ವಿಶೇಷವಾಗಿ ಮತ್ತು ಹೋರಾಟಗಾರರು ಕೂಡ, ಈ PPP ಪ್ರಾರಂಭ ಆಗಿದೆ ಬಿಜೆಪಿಯಿಂದ. ನಮ್ಮ ವಿಜಯಪುರಕ್ಕೆ PPP ಆಗ್ಬೇಕು ಅಂತ ಹೇಳಿ ಒಂದು ಕಾಪಿನೂ ಕೊಡ್ತೇನೆ. ಹಿಂದೆ 22ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂತ ಡಾಕ್ಟರ್ ಸುಧಾಕರ್ ಅವರು ಮತ್ತು ನನಗನ್ಸ್ಬಿಟ್ಟು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಈ ಒಂದರಿಂದ 9/5 ಕಾಪೀಸ್ ಕೊಡ್ತೀನಿ ನಿಮ್ಗೆ. 9/5/2000 ರಾಜ್ಯದ 11 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉನ್ನತೀಕರಿಸಲು ಐಡೆಕ್ಸ್ ಸಂಸ್ಥೆಯ ಸೇವೆಯನ್ನು 3,24,50,00,000 ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರಿ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಅಧಿನಿಯಮ 1999 ಕಲಂ 4J ಅಡಿಯಲ್ಲಿ 4G ಎಕ್ಸಂಪ್ಷನ್ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ಕಾಯ್ದೆಗೆ ವಿನಾಯಿತಿ ನೀಡಿದೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ತಡೆಪಡಿಸುವುದು. ಆಮೇಲೆ ಅದು ನವೀನ್ ರಾಜ್ ಸಿಂಗ್, ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್, ಅವರು ಒಂದು ಪತ್ರ ಬರೀತಾರೆ. ಲೆಟರ್ ಆಫ್ ಅವಾರ್ಡ್ LOI ಫಾರ್ ಪ್ರೊವೈಡಿಂಗ್ ಅಡ್ವೈಸ್ ಸರ್ವಿಸಸ್ ಫಾರ್ ಗವರ್ಮೆಂಟ್ ಆಫ್ ಅಡ್ವೈಸ್ ಸರ್ವಿಸ್ ಫಾರ್ ಡೆವಲಪಿಂಗ್ ಮೆಡಿಕಲ್ ಕಾಲೇಜಸ್ ಅಂಡ್ ಅಪ್ಗ್ರೇಡಿಂಗ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 11 ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂಡರ್ PPP ನೆಟ್ವರ್ಕ್. ಅದೇ ಸೇಮ್ ಸಬ್ಜೆಕ್ಟ್. ಆಮೇಲೆ ಸದನದಲ್ಲಿ 12 ಸಲ ಉತ್ತರನೂ ಕೊಟ್ಟಿದ್ದಾರೆ. ಅದನ್ನ ಕಡೆ ಇದಾವೆ, ಅದನ್ನ ಹಾಜರುಪಡಿಸಕ್ಕೆ ಹೋಗೋದಲ್ಲ. ಸದನದ ಕಾಪಿ ನಾನು ಕೊಡ್ಲಿಕ್ಕೆ ಅದನ್ನ. ಮತ್ತು ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ 8, 2025 ಈಗ 15 ದಿವಸ ಇದೆ, 15 ದಿವಸದಿಂದ ಕೇಂದ್ರ ಸರ್ಕಾರ ಸೆಂಟರ್ ಪುಷಸ್ PPP ಮೆಡಿಕಲ್ ಕಾಲೇಜ್ ನೇಷನ್ ವೈಡ್ 11 projects get nod under new funding model. India's push to expand medical school under the districts has entered a new center with the 11 private. ಅದೆಲ್ಲನೂ ಕೂಡ ಅದ್ರ ಬಗ್ಗೆ ಹಿಡಿದು ಕಾಪಿ ಕೊಡ್ತೀನಿ. ನಾ ಹೇಳೋದು ಇಷ್ಟೇ,
ಹೋರಾಟಗಾರರು ಅದು ಇಂಡಿಪೆಂಡೆಂಟ್. ಆದ್ರೆ ಈ ಬಿಜೆಪಿ ಅವ್ರು ಹೋಗೇನು ಅಲ್ಲಿ ಹೋಗಿ ಭಾಷಣ ಮಾಡ್ತದಲ್ಲ, ಇದನ್ನ ಹೋರಾಟಗಾರರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಬಿಜೆಪಿದವ್ರದ್ದು ಕೊಡ್ತಾ ಗೊತ್ತಾಗ್ಬೇಕು ಇವ್ರಿಗೆ ಅಂತೇಳಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಈ PPP ಅನ್ನೋದು ಸ್ಟಾರ್ಟ್ ಆಗಿದ್ದೇ ಇವರಿಂದ 22ರಲ್ಲಿ. ಅವಾಗ ಯಾಕೆ ಇವ್ರು ಗೌರ್ಮೆಂಟ್ ಟಚ್ ಮಾಡಬೇಕು ಅಂತ ಅನ್ಲಿಲ್ಲ? ಆಮೇಲೆ ಇಬ್ಬರು ಪ್ರಶ್ನೆಗಳು ಕೂಡ ಕೇಳಿದಾರ, 2-3 ಜನ ಪ್ರಶ್ನೆಗಳು ಕೂಡ ಸಾಧಿಸಲ್ಲ ಕೇಳಿದಾರೆ. ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಎಲ್ಲಾ ಪ್ರೈವೇಟೈಸೇಷನ್, PPP ಮೆಡಿಕಲ್ ಕಾಲೇಜ್, ನರೇಂದ್ರ ಮೋದಿ ಅವರು ಅದಕ್ಕೊಂದು ಮಾಡೆಲ್ ಮಾಡಿದ್ದಾರೆ PPPಗೆ. ಈ ಬಿಜೆಪಿ ಅವ್ರು ಹೋಗುವಲ್ಲಿ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ PPP ಬೇಡ, ಗೌರ್ಮೆಂಟ್ ಆಗ್ಬೇಕು ದೇಶದಲ್ಲಿ ಅಂತ ಹೇಳ್ಬೇಕು. ನಾನು ಬಹಳ ನೇರವಾಗಿ ಒಂದು ಹೇಳ್ತೇನೆ, ಇದು PPP ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನ ಕನಸಿನ ಕೂಸು ಯಾರ್ದಾದ್ರೆ ಅದು ಬಿಜೆಪಿ ಅವರು. ನಿನ್ನೆ ನಾನು KDP ಹೇಳ್ಬಿಟ್ಟೆ, ನೀವು ಅಷ್ಟೇ ಭಾಳ ಜನ ಹೋಗಿದ್ರಿ ಕಲ್ತೈತಿ, ನೀವಿದ್ರಿ ಹೇಳಿದ್ನೆಲ್ಲೂ. ನಮ್ಮ ಯಾರು ಕೇಶವ ಪ್ರಸಾದ್ ಮತ್ತು ರವಿಕುಮಾರ್ಗೆ ಅಲ್ಲಿ ಇದ್ದಾಗ ಸಮಕ್ಷ ಹೇಳಿದೆ, ಮಾಡಿದ್ ನೀವಪ್ಪ ಅಂತ ಹೇಳಿದ. ಆದ್ರೆ ಅದೇನೇ ಇರಲಿ, ಅಂದ್ರೆ ಜಸ್ಟ್ ಐ ಆಮ್ ಹೈಲೈಟಿಂಗ್, ಇದು ಬಿಜೆಪಿ ಅವ್ರದ್ದು ನರೇಂದ್ರ ಮೋದಿ ಅವ್ರ ಪಾಲಿಸಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅದಾಗೆಲ್ಲ ಹೇಳಿದಾರೆ. ಹೇಳಿ ಐಡಿಯಾಕ್ಕೆ ಕೊಟ್ಟು 4G ಎಕ್ಸಾಮ್ಷನ್ ತಗೊಂಡು ಎಲ್ಲಾ ಮಾಡಿರೋಂಥವ್ರು ಬಿಜೆಪಿ ಅವರು. ಈಗ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಮ್ಮ ವಿರುದ್ಧ. ಅವ್ರ ಬಗ್ಗೆ ತಕರಾರಿದೆ, ಹೋರಾಟಗಾರ ಬಗ್ಗೆ ನಮ್ಗೆ ತಕರಾರಿಲ್ಲ, ಭಾಳ ಸ್ಪಷ್ಟವಾಗಿ. ಇವ್ರು ಹೋಗಿ ಅಲ್ಲಿ ನನ್ನ ಹೆಸರು ತಗೊಳ್ಳೋದಲ್ಲ, ಮರಿ ಪುಡಾರಿಗಳು ಅದಾವ ಕೆಲವೊಂದು ಗಿರಾಕಿಗಳು ಭಾಷಣ ಮಾಡಿದ್ರೆ ನನಗೂ ನೋಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವ್ರನ್ನ ಹೋರಾಟಗಾರರು ಇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಇಷ್ಟೇ ನಮ್ದು. ಅಂದ್ರೆ ಇವ್ರನ್ನ ಇವತ್ತು ಇಂಡಿಪೆಂಡೆಂಟ್ ಆಗಿ ಮಾಡ್ರಿ, ಹೋರಾಟ ಮಾಡಿ, ನಮ್ಗೆಲ್ಲ ನಮ್ಮ ಬೆಂಬಲ ಇದೆ ಅದಕ್ಕೆ. ಮತ್ತು ನಾನು ಕಾಪೀಸ್ ನಿಮ್ಗೆ ಕೊಡ್ತೀನಿ. ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ, ನಮ್ಮಲ್ಲಿ PPP ಬೇಡ ಅಂದಿದಾರಲ್ಲ, PPP ಬೇಡಪ್ಪ, ಗೌರ್ಮೆಂಟ್ ಆಗಲಿ ಅಂತೇಳಿ ಇವತ್ತು ದಿವಸ ನಾನು ಮುಖ್ಯಮಂತ್ರಿಗಳಿಗೆ ಬಲವಾಗಿ ಅವ್ರಿಗೆ ಪ್ರತಿಪಾದನೆ ಮಾಡಿ PPP ಬಿಟ್ಟು ಗೌರ್ಮೆಂಟ್ ಕಾಲೇಜ್ ಆಗಲಿಕ್ಕೆ ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತೀನಿ ಮತ್ತು PPP ಅನ್ನು ಕೈ ಬಿಡಲಿಕ್ಕೆ ನಾನು ಮಾಡ್ತೀನಿ.